ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತೇನು ನೋಡೋಣ ಅಂದರೆ ಲ್ಯಾಂಡ್ ಸರ್ವೇಯರು KPSC ಇಂದ KEಗೆ ಟ್ರಾನ್ಸ್ಫರ್ ಮಾಡ್ತಾರಾ? ಓಕೆನಾ. ಇದು ತುಂಬ ಕ್ವಶನ್ ಇದೆ, ಇದು ಪಾಸಿಬಲ್ ಇದೆಯಾ ಅಂತೇಳಿ ನೋಡೋಣ. ಇದು ಆದಮೇಲೆ ನೋಡಿ ನೆಕ್ಸ್ಟು ESI ಒಂದಿದೆ. ಇದು ಮುಂಚೆಯಿಂದನೂ KPSC ಕಂಡಕ್ಟ್ ಮಾಡಿದೆ, ಬಟ್ ಇದು KPSC ಇಂದ KEಗೆ ಕೊಡ್ತಾರಾ? ಇದು ಒಂದು ಕ್ವಶನ್ನು. ಇದು ಆದಮೇಲೆ ನೋಡಿ ನೆಕ್ಸ್ಟ್ ಯಾವುದಂದ್ರೆ ಮೇನ್ಲಿ ಇಂಪಾರ್ಟೆಂಟ್ ಅಂದರೆ RDPR ನೋಡಿ. RDPR ಡಿಪಾರ್ಟ್ಮೆಂಟಲ್ಲಿ ಇವಾಗ ಏನು ಅಪ್ಕಮಿಂಗ್ ನೋಟಿಫಿಕೇಶನ್ಗಳಾಗ್ತಾವಲ್ಲ, ಸೊ ಇದು KPSC ಇಂದ KEಗೆ ಕೊಡ್ತಾರೆ. ಯಾಕಂದರೆ ಮುಂಚೆ ಏನು RDPR ಅಲ್ಲಿ ನೋಟಿಫಿಕೇಶನ್ಗಳಾಗ್ತಾವಲ್ಲ ಎಲ್ಲನೂ KPSCನೇ ಕಂಡಕ್ಟ್ ಮಾಡಿದೆ. ಓಕೆನಾ. ಬಟ್ ನೋಡಿ ಏನು RDPR ಮಿನಿಸ್ಟರ್ ಅವರು ಇದಾರಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಆಲ್ರೆಡಿ ಮುಂಚೆ ಹೇಳಿದ್ದಾರೆ ಏನಂದರೆ ನೆಕ್ಸ್ಟ್ ಏನಾದರೂ RDPR ಅಲ್ಲಿ ನೋಟಿಫಿಕೇಶನ್ಗಳಾದರೆ ಎಲ್ಲನೂ KEಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇದು ಏನಕ್ಕೆ ಕ್ವಶನ್ಗಳು ಬರ್ತಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಯಾವುದಂದ್ರೆ ನೋಡಿ AO ಮತ್ತು AO. ಓಕೆನಾ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ AO ಮತ್ತು AO ಇವು KPSC ಇಂದ ನೋಟಿಫಿಕೇಶನ್ ಆಗಿತ್ತು. ಸೊ ಇಂಟರ್ನಲ್ ರಿಸರ್ವೇಷನ್ ಇಂದ ಕ್ಯಾನ್ಸಲ್ ಮಾಡಿದ್ರು. ಬಟ್ ನೋಡಿ ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕಿ, ಮಿನಿಸ್ಟರ್ ಅವರಿಗೆ ಪ್ರೆಷರ್ ಹಾಕಿ, ಕೃಷಿ ಇಲಾಖೆ ಮಿನಿಸ್ಟರ್ ಅವರಿಗೆ ಇದು ಏನು ಮಾಡಿದ್ದಾರೆ ಅಂದರೆ KPSC ಇಂದ KEಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಓಕೆನಾ. ನೋಡಿ ವರ್ಗಾವಣೆ ಆದಮೇಲೆ ಇವಾಗ KE ಕಡೆಯಿಂದ ನೋಟಿಫಿಕೇಶನ್ ಆಗುತ್ತೆ. ಓಕೆನಾ. ನೋಡಿ ಯಾರು AO ಮತ್ತು AOಗೆ ಓದ್ತಿದ್ದೀರಲ್ಲ, ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ನೋಡಿ ಅಡ್ವಾಂಟೇಜ್ ಏನಂದರೆ ತುಂಬ ಸ್ಪೀಡಾಗಿ ಮಾಡ್ತಾರೆ, ಅದ್ರ ಜೊತೆಗೆ ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಓಕೆನಾ. ಏನು ಪ್ರಸನ್ನ ಸರ್ ಇದಾರಲ್ಲ ಅವ್ರು ಇರೋವರೆಗೂ ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಇವಾಗ ಏನು ಬಿಫೋರ್ ಎಕ್ಸಾಮ್ಸ್ಗಳ ಕಂಡಕ್ಟ್ ಮಾಡಿದಾರಲ್ಲ, SD, FD, VAO ಕಂಡಕ್ಟ್ ಮಾಡಿದ್ದಾರೆ, ಮತ್ತು 402, 545 ಎಲ್ಲ ಕಂಡಕ್ಟ್ ಮಾಡಿದ್ದಾರೆ. ಓಕೆನಾ. ಸೊ ಅದ್ರ ಸಲುವಾಗಿ ಅದೇ ಬೇಡಿಕೆಯಿಂದ AO ಮತ್ತು AOನ ಕೃಷಿ ಇಲಾಖೆದು ಏನು ನೋಟಿಫಿಕೇಶನ್ ಆಗಿತ್ತಲ್ಲ, ಸೊ ಇದು KPSC ಇಂದ KEಗೆ ಕೊಡಬೇಕು ಅಂತೇಳಿ ತುಂಬ ಪ್ರೆಷರ್ ಹಾಕಿದ ಮೇಲೆ ಸೊ ಇವಾಗ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ಆಲ್ರೆಡಿ ಚೇಂಜಸ್ ಆಗಿದೆ. ಓಕೆನಾ. ವರ್ಗಾವಣೆ ಮಾಡಿದ್ದಾರೆ, ನೀವು ಅಪ್ಡೇಟ್ ಆಗಿರೋದು ನೋಡಿರ್ಬೋದು. ಇವಾಗ ತುಂಬ ಬೇಡಿಕೆ ಇರೋದು ಯಾವುದಂದ್ರೆ ನೋಡಿ ಲ್ಯಾಂಡ್ ಸರ್ವೇಯರ್. ಓಕೆನಾ. ನೋಡಿ ಇದು ಕೃಷ್ಣ ಬೈರೇಗೌಡ ಸರ್ಗೆ ಆಲ್ರೆಡಿ ಲೆಟರ್ನ 2-3 ಸಲ ಕೊಟ್ಟಿದ್ದಾರೆ. ಓಕೆನಾ. ಫೋನ್ ಕಾಲಲ್ಲಿನೂ ಮಾತಾಡಿದ್ದಾರೆ. ಸೊ ನೋಡೋಣ ಅಂತ ಹೇಳಿದ್ದಾರೆ. ಓಕೆನಾ. ಕೆಲವೊಂದು ಸಲ ಏನು ಹೇಳಿದ್ದಾರೆ ಅಂದರೆ ಯಾವ ಬೋರ್ಡ್ ಇದ್ರೇನು KPSC ಅಥವಾ KE ನೋಟಿಫಿಕೇಶನ್ ಆಗುತ್ತೆ, ನೀವು ಎಕ್ಸಾಮ್ಸ್ ಬರೀರಿ, ನಿಮ್ಗೇನು ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಈ ಥರ ಕರಪ್ಷನ್ ಎಲ್ಲ ಇದು ಎಲ್ಲನೂ ಹೇಳಿದ ಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಸೊ ನೋಡಿ ಅದೇ ರೀತಿ ಯಾವಾಗ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಏನು ಮಿನಿಸ್ಟರ್ ಅವರು ಇದಾರಲ್ಲ ಅಲ್ಲಿ ಅವರಿಗೆ ಪ್ರೆಷರ್ನ ಹಾಕ್ತಾ ಇರಿ. ಓಕೆನಾ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಆದಷ್ಟು ಕಾಲ್ಗಳನ್ನು ಟ್ರೈ ಮಾಡಿ, ಅದ್ರ ಜೊತೆಗೆ ನೋಡಿ ಯಾರು ನಿಯರ್ ಇದ್ರೆ ಏನು ಮಾಡಿ ಅಂದರೆ ಲೆಟರ್ನ ಕೊಡ್ತಾ ಇರಿ. ಸೊ ನೋಡಿ ಅದೇ ರೀತಿ ಮಾಡಿದ ಮೇಲೇ ಕೃಷಿ ಇಲಾಖೆದಲ್ಲಿದ್ದು ಟ್ರಾನ್ಸ್ಫರ್ ಆಗಿದೆ, ಇವಾಗ ಆಲ್ರೆಡಿ ವರ್ಗಾವಣೆ ಮಾಡಿದ್ದಾರೆ. ಸೊ ಅದೇ ರೀತಿ ನೋಡಿ ಲ್ಯಾಂಡ್ ಸರ್ವೇಯರು ತುಂಬ ಪೋಸ್ಟ್ ಇದೆ, 750 ಪೋಸ್ಟ್ ಇದೆ. ನೋಡಿ ಇದು KE ಕಂಡಕ್ಟ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ಯಾರು ನಿಯತ್ತಾಗಿ ಕರೆಕ್ಟಾಗಿ ಓದ್ತಿರಲ್ಲ ಸೊ ಅವ್ರಿಗೆಲ್ಲರಿಗೂ ಜಾಬ್ ಸಿಗುತ್ತೆ. ಮತ್ತೆ ನೋಡಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಸ್ ಪ್ರೊಸೆಸ್ ಎಲ್ಲ ತುಂಬ ಸ್ಪೀಡ್ ಆಗುತ್ತೆ. ನೋಟಿಫಿಕೇಶನ್ದು ಎಕ್ಸಾಮ್ ಬೇಗ ಮಾಡ್ತಾರೆ, ರಿಸಲ್ಟ್ ಎಲ್ಲ ಬೇಗ ಬಿಡ್ತಾರೆ. ಸೊ ಅದರ ಸಲುವಾಗಿ ಹೇಳ್ತಿರೋದು, ಯಾಕೆಂದರೆ ತುಂಬ ಡಿಲೇ ಆಗಿದೆ. ಯಾವುದಂದ್ರೆ ಲ್ಯಾಂಡ್ ಸರ್ವೇಯರು 2024ರಲ್ಲಿ ಫಸ್ಟ್ ನೋಟಿಫಿಕೇಶನ್ ಆಗಿ ಫಸ್ಟ್ ಎಕ್ಸಾಮ್ ಡೇಟ್ನ ಬಿಟ್ಟಿದ್ರು. ಸೊ ಇಲ್ಲಿವರೆಗೂ ಏನೂ ಆಗಿಲ್ಲ. ಸೊ ಅದರ ಸಲುವಾಗಿ KE ಕಂಡಕ್ಟ್ ಮಾಡಿದ್ರೆ ಈ ವರ್ಷದಲ್ಲಿ ಕಂಪ್ಲೀಟ್ ಆಗ್ಬೋದು. ಸೊ ಏನು ಪ್ರೆಷರ್ ಹಾಕ್ತಿದ್ದೀರಲ್ಲ ಕಂಟಿನ್ಯೂ ಪ್ರೆಷರ್ನ ಹಾಕಿ, ಮಿನಿಸ್ಟರ್ ಅವರಿಗೆ ಆದಷ್ಟು ಪ್ರೆಷರ್ನ ಹಾಕ್ತಾ ಇರಿ. ಓಕೆನಾ. ಯಾಕಂದರೆ ಎಲ್ಲನೂ ಅವ್ರ ಕೈಯಲ್ಲಿರುತ್ತೆ. ಬಹುತೇಕ ನೋಡಿ ಕೃಷ್ಣ ಬೈರೇಗೌಡ ಸರ್ ತುಂಬ ಪ್ರೆಷರ್ ಹಾಕಿದ ಮೇಲೆ ಚೇಂಜಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ, ವರ್ಗಾವಣೆ ಟ್ರಾನ್ಸ್ಫರ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ. ಸೊ ಅದರ ಸಲುವಾಗಿ ನೋಡಿ ಲ್ಯಾಂಡ್ ಸರ್ವೇಯರ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ನಂಬರ್ ಆಫ್ ಹುದ್ದೆಗಳು ಜಾಸ್ತಿ ಇದ್ದಾವೆ. ಯಾರು ನೀಟಾಗಿ ಕರೆಕ್ಟಾಗಿ ಓದ್ತಾರಲ್ಲ ಸೊ ಅವರಿಗೆಲ್ಲ ಜಾಬ್ ಸಿಗುತ್ತೆ. ಓಕೆನಾ. ಅದ್ರ ಸಲುವಾಗಿ ಹೇಳ್ತಿರೋದು ಲ್ಯಾಂಡ್ ಸರ್ವೇಯರ್ದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ನೋಡಿ ತುಂಬ ಇಂಪಾರ್ಟೆಂಟ್ ಯಾವುದಂದ್ರೆ RDPRದಲ್ಲಿ ನೋಟಿಫಿಕೇಶನ್ ಆಗೋದು. ಓಕೆನಾ. RDPR ಡಿಪಾರ್ಟ್ಮೆಂಟ್ದಲ್ಲಿ ಆಲ್ರೆಡಿ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಓಕೆನಾ. ನೋಡಿ ನಮ್ಮ ಕಡೆಯಿಂದ ನಮ್ಮ ಡಿಪಾರ್ಟ್ಮೆಂಟಿಂದ ಯಾವುದಾದ್ರೂ ನೋಟಿಫಿಕೇಶನ್ಗಳಾದರೆ ಸೊ ನಾವು KE ಕಡೆಯಿಂದಾನೇ ಎಕ್ಸಾಮ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ RDPR ಅಲ್ಲಿ ತುಂಬ ಗ್ರೂಪ್ C, ಗ್ರೂಪ್ B ಇದ್ದಾವೆ. ಓಕೆನಾ. ನೋಡಿ ಅದರಲ್ಲಿ RDPR ಅಲ್ಲಿ AEJ ಇದ್ದಾವೆ. ಓಕೆನಾ. ಸಿವಿಲ್ AEJನ ಫಿನಾನ್ಷಿಯಲ್ ಅಪ್ರೂವಲ್ಗೆ ಕಳಿಸಿದ್ದಾರೆ. ಸೊ ಅದು ಅಪ್ರೂವಲ್ ಸಿಕ್ಕ ಮೇಲೆ ನೋಟಿಫಿಕೇಶನ್ ಆಗುತ್ತೆ. 147 JE ಇದ್ದಾವೆ, 67 A ಇದೆ. ಸೊ ಅದು ಅಪ್ರೂವಲ್ ಆದಮೇಲೆ ನೋಡಿ AEJ ಯಾರು ಓದ್ತಿದ್ದೀರಲ್ಲ ಇವಾಗ ಅಪ್ಕಮಿಂಗ್ ಅಂತೇಳಿ ಸೊ ಇದು ಒಂದು ನೋಟಿಫಿಕೇಶನ್ ಇದೆ. ಸೊ ಆದಷ್ಟು ಮಿನಿಸ್ಟರ್ ಅವ್ರಿಗೆ ಪ್ರೆಷರ್ನ ಹಾಕಿ, ಆದಷ್ಟು ಲೆಟರ್ ಕೊಡಿ. ಅದರ ಜೊತೆಗೆ ಫೋನ್ ಕಾಲ್ ಮೆಸೇಜ್ ಏನಿರುತ್ತಲ್ಲ ಸೊ ಅಪ್ಡೇಟ್ ಮಾಡ್ತಾ ಇರಿ. ಆಲ್ರೆಡಿ ಅವ್ರು ಹೇಳಿರೋದ್ರಿಂದ ಬಹುತೇಕ KPSCಗೆ ಕೊಡೋ ಬದಲಿ KEಗೆ ಕೊಡೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ RDPR ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಏನಿದಾರಲ್ಲ ಪ್ರಿಯಾಂಕಾ ಖರ್ಗೆ ಸರ್ ಆಲ್ರೆಡಿ ಹೇಳಿದ್ದಾರೆ ನಾವು KEಗೆ ಕೊಡ್ತೀವಿ ಅಂತೇಳಿ. ಸೊ ಈ AEJಗೆ ಹೋದವ್ರಿಗೆ ತುಂಬ ಅಡ್ವಾಂಟೇಜ್ ನೋಡಿ.
ಯಾಕೆಂದರೆ ಕೆ ಎದವ್ರು ಮಾಡಿದ್ರೆ ತುಂಬ ಸ್ಪೀಡ್ ಮಾಡ್ತಾರೆ ಮತ್ತು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಎ ಇ ಪೋಸ್ಟ್ಗಳೆಲ್ಲ ಕಡಿಮೆ ಇದೆ, 67 ಪೋಸ್ಟ್ ಇದೆ. ಆಲ್ಮೋಸ್ಟ್ ನೋಡಿ ಕೆಲವೇ ಜನಕ್ಕೆ ಪೋಸ್ಟ್ಗಳು ಸಿಗ್ತವೆ, ಯಾಕಂದರೆ 67ರಲ್ಲಿ ಎಷ್ಟು ಕರಪ್ಷನ್ ಆಗುತ್ತೆ ಅದು ಏನಂತ ಗೊತ್ತಿರಲ್ಲ. ಸೊ ಅದರ ಸಲುವಾಗಿ KPSC ಬದಲಿ KA ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ಸೊ RDPR ಅಲ್ಲಿ ಯಾವುದಾದ್ರೂ ನೋಟಿಫಿಕೇಶನ್ ಆಗಿದ್ರೆ ಸೊ ಪ್ರೆಷರ್ನ ಹಾಕ್ತಾ ಇರಿ, ಓಕೆನಾ. ನೋಡಿ ನೀವು ಆಲ್ಮೋಸ್ಟ್ ಮಿನಿಸ್ಟರ್ ಅವ್ರಿಗೆ ಪ್ರೆಷರ್ ಆಗ್ತಾ ಇರಬೇಕು, ಎಲ್ಲನೂ ಅವ್ರ ಕೈಯಲ್ಲಿರುತ್ತೆ. ಅದ್ರ ಜೊತೆಗೆ ನೋಡಿ ESI, ಓಕೆನಾ. ESI ಮೊದಲಿನಿಂದಲೂ KPSC ಅವರೇ ಮಾಡ್ತಿದ್ದಾರೆ. ಸೊ ಇದು ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು. ಸೊ ಇದನ್ನೊಂದು ಪ್ರೆಷರ್ನ ಹಾಕ್ತಾ ಇರಿ. ನೋಡಿ ಇದನ್ನು KA ಕಡೆಯಿಂದ ಅಥವಾ KSP ಕಡೆಯಿಂದ ಮಾಡಿಸಿ ಅಂತೇಳಿ ನೀವು ಪ್ರೆಷರ್ನ ಹಾಕಿ. ಸೊ ಇದು ಒಂದು ಚಾನ್ಸಸ್ ಇದೆ, ಇದೊಂದು ಚೇಂಜಸ್ ಮಾಡೋದು. ನೋಡಿ ಏನು PCPSIನ ಡಿಪಾರ್ಟ್ಮೆಂಟ್ದವ್ರು ಸಪ್ರೇಟಾಗಿ ಮಾಡ್ತಾರಲ್ಲ, ಅದೇ ರೀತಿ ನೋಡಿ ESI, KSP ಅಥವಾ KAದವ್ರು ಮಾಡಿದ್ರೆ ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. 265 ESI ನೋಟಿಫಿಕೇಶನ್ ಆಗೋದಿದೆ ಅಪ್ಕಮಿಂಗಲ್ಲಿ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಇವು 3 ಪಾಸಿಬಲ್ ಇದೆ ನೋಡಿ. ಲ್ಯಾಂಡ್ ಸರ್ವೇಯರು, RDPR ಡಿಪಾರ್ಟ್ಮೆಂಟಲ್ಲಿ ಆಗೋ ನೆಕ್ಸ್ಟ್ ನೋಟಿಫಿಕೇಶನ್ಗಳು, ಅದಾದಮೇಲೆ ESI ನೋಟಿಫಿಕೇಶನ್. ಯಾಕಂದರೆ ನೋಡಿ ನೀವು ಒಂದು ಎಕ್ಸಾಂಪಲ್ ನೋಡಿದ್ದೀರಾ ಆಲ್ರೆಡಿ, ಕೃಷಿ ಇಲಾಖೆಯಲ್ಲಿ ಇದು ಟ್ರಾನ್ಸ್ಫರ್ ಮಾಡಿದ್ದಾರೆ, ಓಕೆನಾ. ಕೆಲವೊಂದು ಜನ ಹೇಳ್ತಿದ್ರು ಆ ಥರ ಟ್ರಾನ್ಸ್ಫರ್ ಆಗಲ್ಲ, ಫಸ್ಟ್ ಯಾವುದರಲ್ಲಿ ನೋಟಿಫಿಕೇಶನ್ ಮಾಡ್ತಿದ್ದಾರಲ್ಲ ಯಾವ ಬೋರ್ಡಿಂದ, ಸೊ ಅದೇ ಬೋರ್ಡಿಂದ ಕಂಟಿನ್ಯೂ ಆಗುತ್ತೆ ಅಂತೇಳಿ. ನೋಡಿ ನೀವು ಆಲ್ರೆಡಿ KPSCಯಿಂದ ನೋಟಿಫಿಕೇಶನ್ ಆಗಿರೋದು ಅದನ್ನೇ KEಗೆ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನೆಕ್ಸ್ಟ್ ನೋಡಿ ನಾ ESI RDPRದಲ್ಲಿ ಆಗೋದೆಲ್ಲ ಹೊಸ ನೋಟಿಫಿಕೇಶನ್ಗಳು. ಸೊ ಪ್ರೆಷರ್ ಹಾಕಿದ್ರೆ KEಗೆ ಕೊಡೋ ಚಾನ್ಸಸ್ ತುಂಬ ಇರುತ್ತೆ, ಪ್ರೆಷರ್ನ ಹಾಕ್ತಾ ಇರಿ, ಓಕೆನಾ. ನೋಡಿ ಅದ್ರ ಜೊತೆಗೆ ಲ್ಯಾಂಡ್ ಸರ್ವೇಯರ್ ತುಂಬ ಇಂಪಾರ್ಟೆಂಟ್ ನೋಡಿ, KEಗೆ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ನೋಡಿ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಏನು ನೋಟಿಫಿಕೇಶನ್ಗಳಾಗುತ್ತಲ್ಲ, ಸೊ ಅವೆಲ್ಲನೂ KEಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಸೊ ಅದ್ರ ಸಲುವಾಗಿ ನೋಡಿ ಅದೊಂದು ಓಲ್ಡ್ ನೋಟಿಫಿಕೇಶನ್ ಇದೆ, ಕ್ಯಾನ್ಸಲ್ ಆಗಿರೋದ್ರಿಂದ ಸೊ KE ಕೊಟ್ಟರೆ ತುಂಬ ಯೂಸ್ ಆಗುತ್ತೆ, ಜಾಸ್ತಿ ಪೋಸ್ಟ್ಗಳಿದ್ದಾವೆ. ಈ ಥರ ಮಾಡಿ ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಯಾರೆಲ್ಲ ನಿಯತ್ತಾಗಿ ಕರೆಕ್ಟಾಗಿ ಓದ್ತಿರಲ್ಲ ಅವರಿಗೆಲ್ಲ ಜಾಬ್ ಸಿಗುತ್ತೆ. ಸೊ ಪ್ರೆಷರ್ನ ಕಂಟಿನ್ಯೂ ಹಾಕಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.